ನಮಸ್ಕಾರ. ಕೃಷ್ಣ ಭಟ್ ಯಲ್ಲಾಪುರ. ಇಂದು ಮೇ 11, 2026 ಸೋಮವಾರ. ಶತಭಿಷಾ ನಕ್ಷತ್ರ ಕುಂಭರಾಶಿಯಲ್ಲಿ ಚಂದ್ರನ ಸ್ಥಿತಿ ಇದೆ. ಮೇಷರಾಶಿಯವರಿಗೆ ಇವತ್ತಿನ ದಿನ ವಿಶೇಷವಾಗಿರ್ತಕ್ಕಂಥ ಧನಲಾಭ ಇದೆ. ವೃಷಭ ರಾಶಿಯವರಿಗೆ ಉದ್ಯೋಗದಲ್ಲಿ ವಿಶೇಷವಾಗಿರ್ತಕ್ಕಂತಹ ಆಸಕ್ತಿ ಇರುತ್ತೆ, ಲಾಭ ಇದೆ. ಮಿಥುನ ರಾಶಿಯವರಿಗೆ ಭಾಗ್ಯದಲ್ಲಿರ್ತಕ್ಕಂಥ ಚಂದ್ರ ಮತ್ತು ರಾಹು ವ್ಯವಹಾರಗಳಲ್ಲಿ ಮುಗ್ಗಟ್ಟನ್ನು ಉಂಟು ಮಾಡಬಹುದು. ಮಿಥುನ ರಾಶಿಯವರು ನಾಗನನ್ನು ಆರಾಧಿಸಬೇಕು. ಕರ್ಕಾಟಕ ರಾಶಿಯವರಿಗೆ ಅಷ್ಟಮದಲ್ಲಿರ್ತಕ್ಕಂಥ ಚಂದ್ರ ಮತ್ತು ರಾಹು ವಿಶೇಷವಾಗಿರ್ತಕ್ಕಂತಹ ಒತ್ತಡಗಳನ್ನು ಉಂಟು ಮಾಡ್ತಾರೆ. ಆದ್ದರಿಂದ ನಾಗಾರಾಧನೆಯನ್ನು ಮಾಡಿಕೊಳ್ಳಿ. ಸಿಂಹರಾಶಿಯವರಿಗೆ ಸಪ್ತಮದಲ್ಲಿ ಚಂದ್ರ ಮತ್ತು ರಾಹು ಇವರು ಕೂಡ ವಿಶೇಷವಾಗಿರ್ತಕ್ಕಂಥ ನಾಗಾರಾಧನೆಯನ್ನು ಮಾಡಿಕೊಳ್ಬೇಕು. ಅಷ್ಟಮದಲ್ಲಿ ಶನಿ ಕುಜ ಇದ್ದಾರೆ, ಆದ್ದರಿಂದ ವಿಶೇಷವಾಗಿರ್ತಕ್ಕ ಅಶುಭ ಫಲವಿದೆ. ಇವರು ಶಿವನನ್ನು ಆರಾಧಿಸಬೇಕು. ಕನ್ಯಾ ರಾಶಿಯವರಿಗೆ ಷಷ್ಠದಲ್ಲಿರ್ತಕ್ಕಂಥ ಚಂದ್ರ ಮಾನಸಿಕ ಕ್ಲೇಶವನ್ನು ಉಂಟು ಮಾಡ್ತಾನೆ. ಇವರು ಕೂಡ ದೇವಿಯ ಆರಾಧನೆಯನ್ನು ಮಾಡಿಕೊಳ್ಳಿ. ತುಲಾರಾಶಿಯವರು ಪಂಚಮದಲ್ಲಿರ್ತಕ್ಕಂತಹ ಚಂದ್ರ ಮತ್ತು ರಾಹು ಮಕ್ಕಳಿಂದ ಸ್ವಲ್ಪ ಕಿರಿಕಿರಿಯನ್ನು ಅನುಭವಿಸ್ತಾರೆ. ಷಷ್ಠದಲ್ಲಿ ಶನಿ ಮತ್ತು ಕುಜ ಶುಭ ಫಲವನ್ನು ಉಂಟು ಮಾಡ್ತಾರೆ. ಸಪ್ತಮದಲ್ಲಿರ್ತಕ್ಕಂತಹ ರವಿ ಮತ್ತು ಬುಧ ಇವರಿಗೆ ವಿಶೇಷವಾಗಿರ್ತಕ್ಕಂಥ ಯಾತ್ರೆಯನ್ನು ಉಂಟು ಮಾಡ್ತಾರೆ. ಶುಭ ಫಲ ಜಾಸ್ತಿ ಇದೆ. ವೃಶ್ಚಿಕ ರಾಶಿಯವರಿಗೆ ಚತುರ್ಥದಲ್ಲಿರ್ತಕ್ಕಂಥ ಚಂದ್ರ ರಾಹು ತಾಯಿಯ ಅನಾರೋಗ್ಯದ ಬಗ್ಗೆ ಚಿಂತೆ ಇರುತ್ತೆ. ದೇವಿಯನ್ನು ಆರಾಧಿಸಿ ಶುಭ ಫಲವನ್ನು ಭಗವತಿಯು ನಿಮಗೆ ನೀಡಲಿ. ಧನು ರಾಶಿಯವರಿಗೆ ವಿಶೇಷವಾಗಿರ್ತಕ್ಕಂತಹ ಸಹೋದರರಿಂದ ಕಿರುಕುಳ ಇರುತ್ತೆ. ಆದರೆ ರಾಹು 3ನೇ ಮನೆಯಲ್ಲಿದ್ದು ಇವರಿಗೆ ಜಯವನ್ನು ಉಂಟು ಮಾಡ್ತಾನೆ. ವಿಶೇಷವಾಗಿರ್ತಕ್ಕಂಥ ಧನಲಾಭವನ್ನು ಉಂಟು ಮಾಡ್ತಾನೆ. ಚತುರ್ಥದಲ್ಲಿ ಶನಿ ಕುಜ ಇವರು ಯುತಿಯು ಮನೆಯಲ್ಲಿ ಅಸೌಖ್ಯವನ್ನು ಉಂಟು ಮಾಡ್ತಾರೆ. ವಾಹನದಲ್ಲಿ ಅಸೌಖ್ಯ ಇದೆ. ಇವರು ಕೂಡ ರಾಹುವನ್ನು, ಶನೈಶ್ಚರನನ್ನು ಹಾಗೂ ಅಂಗಾರಕ ಸ್ತೋತ್ರವನ್ನು ಪಠಿಸಬೇಕು ಅಂತ ವಿನಂತಿಸ್ತೇವೆ. ಮಕರ ರಾಶಿಯವರಿಗೆ ದ್ವಿತೀಯದಲ್ಲಿರ್ತಕ್ಕಂಥ ಚಂದ್ರ ಮತ್ತು ರಾಹು ಸ್ವಲ್ಪ ಮಾತಿನಲ್ಲಿ ಎಚ್ಚರಿಕೆಯ ಅವಶ್ಯಕತೆ ಇದೆ. ಕುಂಭರಾಶಿಯವರಿಗೆ ಜನ್ಮದಲ್ಲಿರ್ತಕ್ಕಂಥ ಚಂದ್ರ ಮತ್ತು ರಾಹು ಮಾನಸಿಕ ಒತ್ತಡಗಳನ್ನು ಉಂಟು ಮಾಡ್ತಾರೆ. ದೇವಿಯ ಆರಾಧನೆಯನ್ನು ಮಾಡಿಕೊಳ್ಳಿ. ಮೀನರಾಶಿಯವರಿಗೆ 12ನೇ ಮನೆಯಲ್ಲಿರ್ತಕ್ಕಂತಹ ಚಂದ್ರ ಮತ್ತು ರಾಹುವಿನ ಯುತಿಯು ಧನ ನಷ್ಟವನ್ನು, ಕಳ್ಳರಿಂದ ಮೋಸವನ್ನು ಇವರು ಅನುಭವಿಸ್ತಾರೆ. ಬಹಳ ಎಚ್ಚರಿಕೆ ಮೀನರಾಶಿಯವರಿಗೆ ಇರಬೇಕಾಗತ್ತೆ. ಎಲ್ಲ ಗ್ರಹಗಳಿಗೂ, ಎಲ್ಲ ರಾಶಿಯವರಿಗೂ ಕೂಡ ನವಗ್ರಹಗಳು ಶುಭ ಫಲವನ್ನು ಉಂಟು ಮಾಡಲಿ ಅಂತ ವಿನಂತಿಸ್ತೇವೆ. ಶುಭಂ. ಪ್ರಪಂಚ ಪರ್ಯಟನೆ